ಹಲೋ ಎವ್ರಿವನ್, ವೆಲ್ಕಮ್ ಟು ಲಕ್ಷ್ಮಿ ಟ್ಯುಟೋರಿಯಲ್ಸ್. ಡಿಯರ್ ಫ್ರೆಂಡ್ಸ್, ಇವತ್ತಿನ ವಿಡಿಯೋಲ್ಲಿ ನಮ್ಮ ಪದವೀಧರ ಪ್ರಾಥಮಿಕ ಶಿಕ್ಷಕರ ನೇಮಕಾತಿ GPSTR 2025 ಬಗ್ಗೆ ಒಂದಷ್ಟು ಡಿಸ್ಕಷನ್ ಮಾಡೋಣ. ಈ ವಿಡಿಯೋಲಿ GPSTR ಎಕ್ಸಾಮ್ ನಾವು ಬರೀಬೇಕಾದ್ರೆ ಏನೆಲ್ಲ ವಿದ್ಯಾರ್ಹತೆ ಇರಬೇಕು, ಹಾಗೆ ವಯೋಮಿತಿ ಎಷ್ಟು, ಹಾಗೆ ಮೆರಿಟ್ ಲೆಕ್ಕ ಹಾಕೋದು ಹೇಗೆ ಅನ್ನೋದನ್ನು ನಾವಿಲ್ಲಿ ತಿಳ್ಕೊಳ್ತಾ ಹೋಗೋಣ. ಮೊದಲಿಗೆ GPSTR ಅಂತಂದರೆ ಏನು? ಗ್ರ್ಯಾಜುಯೇಟ್ ಪ್ರೈಮರಿ ಸ್ಕೂಲ್ ಟೀಚರ್ ರೆಕ್ರೂಟ್ಮೆಂಟ್. ಸೊ ಈಗ ನಿಮ್ಮೆಲ್ಲರಿಗೂ ತಿಳಿದಿರೋ ಹಾಗೆ ಟೀಚರ್ಸ್ ರೆಕ್ರೂಟ್ಮೆಂಟ್ ಹತ್ತಿರದಲ್ಲೇ ಆಗುತ್ತೆ. ಇದು PSTR, GPSTR ಹಾಗೆ HSTR ಈ ಎಲ್ಲ ಎಕ್ಸಾಮ್ಸು ನಡೆಯುವ ಸಾಧ್ಯತೆಗಳಿದ್ದಾವೆ ಅಲ್ವಾ. ಸೊ ಈಗ GPSTR ಎಕ್ಸಾಮ್ ಬರೀಬೇಕಾದ್ರೆ ಏನೆಲ್ಲ ಕ್ವಾಲಿಫಿಕೇಷನ್ ಇರಬೇಕು, ಏನೆಲ್ಲ ವಿದ್ಯಾರ್ಹತೆ ಇರಬೇಕು ಅನ್ನೋದನ್ನು ಸಬ್ಜೆಕ್ಟ್ ವೈಸ್ ತಿಳ್ಕೊಳ್ತಾ ಹೋಗೋಣ. GPSTR ಬರೀಬೇಕಾದ್ರೆ ಏನು ಕ್ವಾಲಿಫಿಕೇಷನ್ ಮೇನ್ ಆಗಿರಬೇಕು ಅಂತಂದರೆ ಡಿಗ್ರಿ ಆಗಿರಬೇಕು, ಕಂಪಲ್ಸರಿಯಾಗಿ ಡಿಗ್ರಿ ಆಗಿರಬೇಕು. ಅದರ ಜೊತೆಗೆ BEd ಆರ್ DEd ಆದರೂ ಆಗಿರಬಹುದು ಅಥವಾ BEd ಆದರೂ ಆಗಿರಬಹುದು. DEd ಆರ್ BEd ಇದು ಕಂಪಲ್ಸರಿ ಆಗಿರಬೇಕು. ಅದರ ಜೊತೆಗೆ TET ಪೇಪರ್ 2ನ ಎಲಿಜಿಬಲ್ ಆಗಿರಬೇಕು. ಓಕೆ, ಪೇಪರ್ 2 ಕಂಪಲ್ಸರಿಯಾಗಿ ಇಲ್ಲಿ ಎಲಿಜಿಬಲ್ ಆಗಿದ್ದರೆ ನಾವು GPSTR ಎಕ್ಸಾಮ್ ಬರೆಯೋದಕ್ಕೆ ಅರ್ಹರು ಅಂತ. ಸೊ GPSTR ಎಕ್ಸಾಮ್ ಬರೆಯಬೇಕಾದ್ರೆ ನಮಗೆ ಏನೆಲ್ಲ ಕ್ವಾಲಿಫಿಕೇಷನ್ ಇರಬೇಕು? ಡಿಗ್ರಿ ಇರಬೇಕು, ಅದರಲ್ಲೂ ಡಿಗ್ರಿಯಲ್ಲಿ 50% ಕಂಪಲ್ಸರಿ ಇರಬೇಕು. ಹಾಗೆ ಕ್ಯಾಟಗಿರಿ 1 SC ST ಈ ಗ್ರೂಪ್ಸ್ ಅವ್ರಿಗೆ 45% ಕಂಪಲ್ಸರಿ ಆಗಿರಬೇಕು. ಅದರ ಜೊತೆಗೆ DEd ಅಥವಾ BEd ಆಗಿರಬೇಕು. ನಂತರ TET ಪೇಪರ್ 2 ಅದು CTET ಆಗಿರಬಹುದು, ಸೆಂಟ್ರಲ್ ಬೋರ್ಡಿಂದ ನಡೆಸುವಂಥ ಎಕ್ಸಾಮ್ CTET ಆಗಿರಬಹುದು, ಅಥವಾ ಕರ್ನಾಟಕ TET ಪೇಪರ್ 2 ಎಲಿಜಿಬಲ್ ಆಗಿರಬೇಕು. ಇಷ್ಟು ಎಲಿಜಿಬಿಲಿಟಿ ನಮಗಿದ್ರೆ ನಾವು GPSTR ಎಕ್ಸಾಮನ್ನು ಬರೆಯೋದಕ್ಕೆ ಅರ್ಹರು ಅಂತ. ಹಾಗೆ ಈಗ ಸಬ್ಜೆಕ್ಟ್ ವೈಸ್ ನೋಡ್ತಾ ಹೋಗೋಣ. ಸೊ ಈಗ ಇಂಗ್ಲೀಷ್ ಟೀಚರ್ ಆಗಿ ಅಪ್ಲೈ ಮಾಡಬೇಕಾದ್ರೆ ಯಾವೆಲ್ಲ ಕ್ವಾಲಿಫಿಕೇಷನ್ ಇರಬೇಕು ಅನ್ನೋದನ್ನು ನೋಡೋಣ. BA ಅಲ್ಲಿ ಇಂಗ್ಲೀಷ್ ಕಂಪಲ್ಸರಿಯಾಗಿರಬೇಕು. ಅದರ ಜೊತೆಗೆ ಲ್ಯಾಂಗ್ವೇಜ್, ಯಾವುದಾದ್ರೂ ಒಂದು ಲ್ಯಾಂಗ್ವೇಜ್ ಅಥವಾ ಹಿಸ್ಟ್ರಿ, ಎಕನಾಮಿಕ್ಸ್, ಸೋಷಿಯಾಲಜಿ, ಜಿಯೋಗ್ರಫಿ ಈ ಸಬ್ಜೆಕ್ಟ್ಸಲ್ಲಿ ಯಾವುದಾದ್ರೂ ಒಂದು ಸಬ್ಜೆಕ್ಟನ್ನು ಕಂಪಲ್ಸರಿ 3 ವರ್ಷ ಓದಿರಬೇಕಾಗತ್ತೆ. ಅದರ ಜೊತೆಗೆ DEd ಆರ್ BEd ಅಲ್ಲಿ ಇಂಗ್ಲೀಷನ್ನು ಮೇಜರ್ ಸಬ್ಜೆಕ್ಟ್ ಆಗಿ ತಗೊಂಡಿರಬೇಕು. ಓಕೆ, ನಂತರ GPT ಮ್ಯಾಥ್ಸ್ ಆ್ಯಂಡ್ ಸೈನ್ಸ್ ಅಂತ ತಗೊಂಡಾಗ BScಯಲ್ಲಿ ಫಿಸಿಕ್ಸ್ ಆ್ಯಂಡ್ ಮ್ಯಾಥಮೆಟಿಕ್ಸ್ ಕಂಪಲ್ಸರಿ ಆಗಿರಬೇಕು. ಫಿಸಿಕ್ಸ್ ಆ್ಯಂಡ್ ಮ್ಯಾಥಮೆಟಿಕ್ಸ್ ಕಂಪಲ್ಸರಿ ಇರಬೇಕು. ಅದರ ಜೊತೆಗೆ ಕೆಮಿಸ್ಟ್ರಿ, ಎಲೆಕ್ಟ್ರಾನಿಕ್ಸ್ ಅಥವಾ ಸ್ಟ್ಯಾಟಿಸ್ಟಿಕ್ಸ್ ಈ 3ರಲ್ಲಿ ಯಾವುದಾದ್ರೂ ಒಂದು ಸಬ್ಜೆಕ್ಟನ್ನು ಓದಿರಬೇಕಾಗತ್ತೆ. ಅದರ ಜೊತೆಗೆ DEd ಅಥವಾ BEd, ಈ DEd ಅಥವಾ BEd ಅಲ್ಲಿ ಮೇಲೆ ತಗೊಂಡಿರೋಂಥ 3 ಸಬ್ಜೆಕ್ಟ್ಸಲ್ಲಿ ಯಾವುದಾದ್ರೂ ಒಂದು ಸಬ್ಜೆಕ್ಟನ್ನು ನಾವು ಮೆಥಡಾಲಜಿಯನ್ನು ಓದಿರಬೇಕಾಗತ್ತೆ DEd ಅಥವಾ BEd ಅಲ್ಲಿ. ಓಕೆ, ಸೊ ಫಿಸಿಕ್ಸ್, ಮ್ಯಾಥ್ಸ್ ಅಥವಾ ಕೆಮಿಸ್ಟ್ರಿ ಯಾವ 3 ಸಬ್ಜೆಕ್ಟ್ಸನ್ನು ನೀವು ತೊಗೊಂಡಿರ್ತೀರಲ್ಲ ಆ 3 ಸಬ್ಜೆಕ್ಟ್ಸಲ್ಲಿ ಯಾವುದಾದ್ರೂ ಒಂದು ಸಬ್ಜೆಕ್ಟನ್ನು ಮೆಥಡಾಲಜಿಯಾಗಿ ತೊಗೊಂಡಿರಬೇಕಾಗತ್ತೆ. ಮ್ಯಾಥಮೆಟಿಕ್ಸ್ ಟೀಚರ್ ಆಗೋದಕ್ಕೆ BE ಸಹ ತಗೊಳ್ತಾ ಇದ್ದಾರೆ. ಸೊ BE ಆಗಿರೋರು ಸಹ GPT ಟೀಚರ್ಸ್ಗೆ ಅಪ್ಲೈ ಮಾಡಬಹುದು. BE ಅಲ್ಲಿ ಆರ್ಕಿಟೆಕ್ಟನ್ನು ಬಿಟ್ಟು ಉಳಿದಿರೋ ಯಾವುದೇ ಬ್ರಾಂಚ್ ಆಗಿರಲಿ, ಅದರಲ್ಲಿ ಕಂಡೀಷನ್ ಏನಂದರೆ 3 or 4 ಸೆಮ್ಮಲ್ಲಿ ಮ್ಯಾಥಮೆಟಿಕ್ಸನ್ನು ಕಂಪಲ್ಸರಿಯಾಗಿ ಓದಿರಬೇಕು. ಹಾಗೆ ರಿಮೈನಿಂಗ್ ಸೆಮ್ಸಲ್ಲಿ ಅಪ್ಲೈಡ್ ಮ್ಯಾಥಮೆಟಿಕ್ಸನ್ನು ಓದಿರಬೇಕಾಗತ್ತೆ. ಅದ್ರ ಜೊತೆಗೆ BEd ಕಂಪಲ್ಸರಿ. ಸೊ ಇದರಲ್ಲಿ ಹೇಗೆ 50%ಅನ್ನು ತಗೊಳ್ತಾರೆ ಅಂತಂದರೆ ಮ್ಯಾಥಮೆಟಿಕ್ಸ್ ಹಾಗೆ ಅಪ್ಲೈಡ್ ಮ್ಯಾಥಮೆಟಿಕ್ಸ್ ಇವೆರಡರಲ್ಲೂ ಸಹ ಆವ್ರೇಜ್ 50% ಬಂದಿರಬೇಕು. ಇಲ್ಲೂ ಅಷ್ಟೇ SC ST ಕ್ಯಾಟಗಿರಿ 1 ಹಾಗೆ PH ಕ್ಯಾಂಡಿಡೇಟ್ಸ್ಗೆ 45% ಬಂದಿರಬೇಕು. ಓಕೆ, ಸೊ ಈ ಕ್ವಾಲಿಫಿಕೇಷನ್ ಇತ್ತು ಅಂತಂದರೆ ನೀವು GPT ಮ್ಯಾಥ್ಸ್ ಆ್ಯಂಡ್ ಸೈನ್ಸ್ ಟೀಚರ್ ಆಗಿ ಅಪ್ಲೈ ಮಾಡ್ಕೋಬಹುದು. ಬಯಾಲಜಿಕಲ್ ಸೈನ್ಸಸ್, ಜೀವವಿಜ್ಞಾನ ಈ ಪೋಸ್ಟ್ಗೆ ನೀವು ಅಪ್ಲೈ ಮಾಡಬೇಕಾದ್ರೆ BScಯಲ್ಲಿ ಕೆಮಿಸ್ಟ್ರಿ ಕಂಪಲ್ಸರಿಯಾಗಿ 3 ಇಯರ್ಸ್ ಓದಿರಬೇಕು. ಓಕೆ, ಕೆಮಿಸ್ಟ್ರಿ ಜೊತೆಗೆ ಬಾಟನಿ, ಝುವಾಲಜಿ, ಸಿರಿಕಲ್ಚರ್, ಎನ್ವಿರಾನ್ಮೆಂಟಲ್ ಸೈನ್ಸ್, ಜೆನೆಟಿಕ್ಸ್, ಬಯೋಟೆಕ್ನಾಲಜಿ, ಮೈಕ್ರೋಬಯಾಲಜಿ ಇದರಲ್ಲಿ ಯಾವುದಾದ್ರೂ 2 ಸಬ್ಜೆಕ್ಟ್ಸನ್ನು ತೊಗೋಬೋದು. ಹಾಗೆ DEd ಅಥವಾ BEd ಅಲ್ಲಿ ಮೇಲೆ ಹೇಳಿರೋಂತಹ ಅಂದರೆ ನೀವು ಡಿಗ್ರಿಯಲ್ಲಿ ಯಾವ್ದು ತೊಗೊಂಡಿರ್ತೀರಲ್ಲ ಆ ಸಬ್ಜೆಕ್ಟ್ಸ್ ಮೇಲೆ ಯಾವುದಾದ್ರೂ ಒಂದು ಸಬ್ಜೆಕ್ಟನ್ನು ಮೆಥಡಾಲಜಿಯಾಗಿ ತೊಗೊಂಡಿರಬೇಕಾಗತ್ತೆ. ಹಾಗೆ GPT ಸೋಷಿಯಲ್ ಸೈನ್ಸ್ ಟೀಚರ್ಸ್ ಆಗಬೇಕಾದ್ರೆ BA ಅಲ್ಲಿ ಹಿಸ್ಟ್ರಿ, ಎಕನಾಮಿಕ್ಸ್, ಜಿಯೋಗ್ರಫಿ, ಸೋಷಿಯಾಲಜಿ, ಪೊಲಿಟಿಕಲ್ ಸೈನ್ಸ್ ಈ ಯಾವುದಾದ್ರೂ ಸಬ್ಜೆಕ್ಟ್ಸಲ್ಲಿ 2 ಸಬ್ಜೆಕ್ಟ್ಸನ್ನು ಕಂಪಲ್ಸರಿಯಾಗಿ ತೊಗೊಂಡಿರಬೇಕು.
ಅಥವಾ 2 ಸಬ್ಜೆಕ್ಟ್ಸ್ ನಿಮ್ಮದು ಮೇಜರ್ ಸಬ್ಜೆಕ್ಟ್ಸ್ ಇಲ್ಲ ಅಂತಂದರೆ ಮೇಲೆ ಹೇಳಿರುವಂಥ ಈ ಸಬ್ಜೆಕ್ಟ್ಸಲ್ಲಿ ಯಾವುದಾದ್ರೂ ಒಂದು ಸಬ್ಜೆಕ್ಟ್ ಕಂಪಲ್ಸರಿ ಪ್ಲಸ್ ಅದರ ಜೊತೆಗೆ ಒಂದು ಲ್ಯಾಂಗ್ವೇಜ್ ಕಂಪಲ್ಸರಿಯಾಗಿ ತೊಗೊಂಡಿರಬೇಕಾಗತ್ತೆ. ಅದರ ಜೊತೆಗೆ ಡಿ.ಎಡ್ ಮತ್ತು ಬಿ.ಎಡ್ ಯಾವುದೇ ಡಿಗ್ರಿ ಆಗಿದ್ರೂ ಸಹ ಡಿಗ್ರಿಯಲ್ಲಿ 50% ಅನ್ನೋದು ನಮ್ಮ ಮಾರ್ಕ್ಸ್ ಇರಬೇಕು. ಹಾಗೆ SC ST ಕ್ಯಾಟಗಿರಿ 1 ಅವರಿಗೆ PH ಕ್ಯಾಂಡಿಡೇಟ್ಸ್ಗೆ 45% ಕಂಪಲ್ಸರಿ ಇರಬೇಕು. ಸೊ ಆಗ ಮಾತ್ರ ನಾವು ಅಪ್ಲೈ ಮಾಡೋದಕ್ಕೆ ಆಗುತ್ತೆ. ಸೊ ಈ ಎಲ್ಲ ಕ್ವಾಲಿಫಿಕೇಷನ್ಸ್ ಯಾರಾಗಿದೆಯೋ ಅವರೆಲ್ಲನೂ ಸಹ GPSTR ಎಕ್ಸಾಮ್ಗೆ ನೀವು ಅಪ್ಲೈ ಮಾಡ್ಕೋಬಹುದು. ಹಾಗೆ ಈಗ ಏಜ್ ಲಿಮಿಟ್ ಅಥವಾ ವಯೋಮಿತಿಯನ್ನು ನೋಡೋದಾದರೆ ಇದು 2022ನ ನೋಟಿಫಿಕೇಷನ್ 2022ನ ನೋಟಿಫಿಕೇಷನಲ್ಲಿ ಕೊಟ್ಟಿದ್ದಂತಹ ಏಜ್ ಲಿಮಿಟ್. ಸೊ ಇದರ ಪ್ರಕಾರ ಕನಿಷ್ಠ 21 ಇಯರ್ಸ್ ಆಗಿರಬೇಕು, ಮಿನಿಮಮ್ 21 ಇಯರ್ಸ್ ಆಗಿರಬೇಕು. ಜನರಲ್ ಕ್ಯಾಟಗಿರಿ ಅವ್ರಿಗೆ 42 ಇಯರ್ಸ್, 2A 2B 3A 3B ಇವರಿಗೆ 45 ಇಯರ್ಸ್, SC ST ಕ್ಯಾಟಗಿರಿ 1 ಹಾಗೆ PH ಕ್ಯಾಂಡಿಡೇಟ್ಸ್ಗೆ 47 ಇಯರ್ಸ್. ಈಗ ಮೆರಿಟನ್ನು ಹೇಗೆ ಲೆಕ್ಕ ಹಾಕ್ತಾರೆ ಅಂತ ನೋಡೋಣ. ನಮ್ಮ ಮೆರಿಟನ್ನು ಹೇಗೆ ಕನ್ಸಿಡರ್ ಮಾಡ್ತಾರೆ ಅಂತಂದರೆ CETಯಲ್ಲಿ ನಾವು ತಗೊಂಡಂತಹ ಮಾರ್ಕ್ಸಲ್ಲಿ 50%ಅನ್ನು ತಗೊಳ್ತಾರೆ. CET 50%. ಹಾಗೆ TETಯಲ್ಲಿ ನಾವು ತಗೊಂಡಂಥ ಮಾರ್ಕ್ಸಲ್ಲಿ 20%ಅನ್ನು ಕನ್ಸಿಡರ್ ಮಾಡ್ತಾರೆ. ಡಿಗ್ರಿಯಲ್ಲಿ 20%ಅನ್ನು ಕನ್ಸಿಡರ್ ಮಾಡ್ತಾರೆ. ಹಾಗೆ B.ಎಡ್ಡಲ್ಲಿ 10%ಅನ್ನು ಕನ್ಸಿಡರ್ ಮಾಡ್ತಾರೆ. ಸೊ ಈ ಥರ ಈ ಕ್ಯಾಲ್ಕುಲೇಷನಲ್ಲಿ ನಮ್ಮ ಮೆರಿಟ್ ಲಿಸ್ಟನ್ನು ಅನೌನ್ಸ್ ಮಾಡ್ತಾರೆ. ಸುಮಾರಷ್ಟು ಜನದ್ದು ಡಿಗ್ರಿ ಹಾಗೆ B.ಎಡ್ ಮಾರ್ಕ್ಸ್ಗಳು ಕಡಿಮೆ ಇದ್ದಾವೆ. ಅದರಲ್ಲೂ ಎಸ್ಪೆಷಲಿ ಡಿಗ್ರಿ ಮಾರ್ಕ್ಸ್ಗಳು ಕಡಿಮೆ ಇದ್ದಾವೆ. ಈ ಇತ್ತೀಚೆಗೆ ಬರ್ತಾ ಇರುವಂಥ ಸ್ಟೂಡೆಂಟ್ಸ್ನ ಡಿಗ್ರಿ ಪರ್ಸೆಂಟೇಜು ಜಾಸ್ತಿ ಇರುತ್ತೆ. ಸೊ ಯಾರ್ದೆಲ್ಲ ಡಿಗ್ರಿ ಹಾಗೆ B.ಎಡ್ ಮಾರ್ಕ್ಸ್ಗಳು ತುಂಬ ಕಡಿಮೆ ಇದ್ದಾವೆ ಅವ್ರು ಏನು ಮಾಡಬೇಕಾಗತ್ತೆ ಅಂತಂದರೆ TET ಹಾಗೆ CET ಈ ಎರಡೂ ಎಕ್ಸಾಮ್ಸಲ್ಲಿ ಒಳ್ಳೆ ಸ್ಕೋರಿಂಗನ್ನು ಮಾಡ್ಕೋಬೇಕಾಗತ್ತೆ. ಆಗ ಮಾತ್ರ ನಮಗೆ ಒಳ್ಳೆ ಅವಕಾಶಗಳು ಸಿಗಬಹುದು, ಜಾಬ್ ಆಗುವಂತಹ ಅವಕಾಶ ಸಿಗುತ್ತೆ. ಇಲ್ಲ CET ಅಥವಾ TETಯಲ್ಲಿ ನಾವೇನಾದರೂ ಎಡುವುದ್ರೆ, CET ಅಥವಾ TETಯಲ್ಲಿ ಸ್ಕೋರಿಂಗ್ ಕಡಿಮೆ ಮಾಡಿಕೊಂಡ್ರೆ ಇತ್ತೀಚೆಗೆ ಬರ್ತಾ ಇರೋಂಥ ಸ್ಟೂಡೆಂಟ್ಸ್ದು ಡಿಗ್ರಿ ಹಾಗೆ B.ಎಡ್ ಮಾರ್ಕ್ಸ್ಗಳು ಜಾಸ್ತಿ ಇರೋದ್ರಿಂದ ಮೆರಿಟ್ ಲಿಸ್ಟಲ್ಲಿ ಅವರೇ ಫಸ್ಟ್ ಬರೋ ಚಾನ್ಸಸ್ ಇರುತ್ತೆ. ಸೊ ಈ ಥರ ನಮ್ಮ ಮೆರಿಟನ್ನು ಲೆಕ್ಕ ಹಾಕ್ತಾರೆ. ಸೊ ಈ ವಿಡಿಯೋ ತಮ್ಮೆಲ್ಲರಿಗೂ ತುಂಬ ಯೂಸ್ಫುಲ್ ಆಗಿರುತ್ತೆ ಅಂತ ಭಾವಿಸ್ತೀನಿ. ಯೂಸ್ಫುಲ್ ಆಗಿದೆ ಅನಿಸಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.